ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಶ್ರೀಶೈಲ ನೋಡ್ಕೊಂಬರೋಣ. ನಾವು ಹೈದರಾಬಾದಿಂದ ಶ್ರೀಶೈಲಕ್ಕೆ ಹೋಗಿದ್ದು. ಹೈದರಾಬಾದಿಂದ ಒಂದು 240 ಕಿಲೋಮೀಟ್ರನ ಆಗುತ್ತೆ. ಇದು ಫುಲ್ಲು ನಲ್ಲಮಲ್ಲ ಫಾರೆಸ್ಟ್ ಏರಿಯಾದಲ್ಲಿದೆ. ಸ್ಟಾರ್ಟಿಂಗ್ ಇಲ್ಲಿ ಭತ್ತ ಡ್ಯಾಮ್ ಸಿಕ್ತು. ಇದು ಡ್ಯಾಮ್ ಬಂದ್ಬಿಟ್ಟು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿಸಿದ್ದಾರೆ. ನೋಡಿ, ಇದೇ ಡ್ಯಾಮು. ಒಂದೇನಂದ್ರೆ ಈ ಡ್ಯಾಮ್ ಇದೆಯಲ್ಲ, ಈ ಕಡೆ ನಾವು ನಿಂತಿರೋ ಜಾಗ ತೆಲಂಗಾಣ ಸೇರುತ್ತೆ. ಡ್ಯಾಮ್ ಆ ಸೈಡ್ ಬಂದ್ಬಿಟ್ಟು ಇದು ಆಂಧ್ರಕ್ಕೆ ಸೇರುತ್ತೆ. ಶ್ರೀಶೈಲಂ ಇರೋದು ಆಂಧ್ರದಲ್ಲಿ. ನೋಡಿ, ಇದೇ ಡ್ಯಾಮ್. ಇದು ಸೌತ್ ಇಂಡಿಯಾದಲ್ಲಿ ಒಂದು ಲಾರ್ಜೆಸ್ಟ್ ಡ್ಯಾಮ್ ಇದು. ನೋಡಿ, ಅದೇ ಕೃಷ್ಣಾ ನದಿ. ಸುಮಾರು ದೊಡ್ಡ ಡ್ಯಾಮು. ಇಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟು ಇದೆ. ಅದು ಇಂಡಿಯಾದು ಸೆಕೆಂಡ್ ಲಾರ್ಜೆಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತ. ನೋಡಿ, ಅಲ್ಲಿ ಕಾಣ್ತಿದೆ ನೋಡಿ. ಆಯಿತು, ನೀರಿಂದ ಇದು ವಿದ್ಯುತ್ ಶಕ್ತಿ ತಯಾರಿಸ್ತಾರಲ್ಲ ಅದು. ನೋಡಿ, ಇದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಸ್ಟೇಷನ್ನು. ಈಗ ಆಂಧ್ರಕ್ಕೆ ಎಂಟರ್ ಆಗ್ತಾ ಇದ್ದೀವಿ. ಇಲ್ಲಿಂದ ಶ್ರೀಶೈಲಂ ಬಂದ್ಬಿಟ್ಟು ಒಂದು 15 ಕಿಲೋಮೀಟ್ರ್ ಆಗುತ್ತೆ. ಡ್ಯಾಮಿಂದ ಶ್ರೀಶೈಲಂಗೆ 15 ಕಿಲೋಮೀಟ್ರ್ ಆಗುತ್ತೆ. ಇದು ಡ್ಯಾಮ್ ಹೈಟ್ ಬಂದ್ಬಿಟ್ಟು 243 ಮೀಟ್ರ್ ಇದೆ. ನೋಡಿ, ಬ್ರಿಡ್ಜ್ ದಾಟಾದ್ಮೇಲೆ ಈ ಕಡೆ ಆಂಧ್ರ ಸೈಡು. ಡ್ಯಾಮ್ ಸುತ್ತಮುತ್ತ ವ್ಯೂ ಮಾತ್ರ ಸಖತ್ತಾಗಿದೆ. ಫುಲ್ಲು ಬೆಟ್ಟ ಗುಡ್ಡ, ಮಧ್ಯದಲ್ಲಿ ಡ್ಯಾಮು, ಎಲ್ಲ ಫಾರೆಸ್ಟ್ ಏರಿಯಾ. ಇಲ್ಲಿ ನಾಗಾರ್ಜುನ ಸಾಗರ, ಟೈಗರ್ ರಿಸರ್ವ್ ಎಲ್ಲ ಈ ನಲ್ಲಮಲ್ಲ ಕಾಡಲ್ಲೇ ಬರ್ತಾವೆಲ್ಲ. ಇದು ಹೋಗ್ತಾ ದಾರಿಲಿ ಇದು ಗಾಯತ್ರಿ ದೇವಿ ಟೆಂಪಲ್ ಸಿಕ್ತು. ಇದು ಶ್ರೀಶೈಲಂ ಹತ್ರನೇ ಇದೆ. ಇದು ಶ್ರೀಶೈಲಮಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮತ್ತು ಭ್ರಮರಾಂಬ ದೇವಸ್ಥಾನ ಎರಡಿದೆ. ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಬಂದ್ಬಿಟ್ಟು 12 ಜ್ಯೋತಿರ್ಲಿಂಗದಲ್ಲಿ ಇಲ್ಲಿರೋದು ಒಂದು. ಅದು ಮತ್ತು ಭ್ರಮರಾಂಬ ದೇವಸ್ಥಾನ ಬಂದು ಶಕ್ತಿಪೀಠಗಳಲ್ಲಿ ಒಂದು. ಇದು ದಕ್ಷಿಣದ ಕಾಶಿ ಅಂತ ಕರೀತಾರೆ ಶ್ರೀಶೈಲಂ. ಭೂಲೋಕದಲ್ಲಿರೋ ಕೈಲಾಸ ಅಂತ. ಇಲ್ಲಿ ನೋಡಿ, ಇದು ಸಾಕ್ಷಿ ಗಣಪತಿ ಟೆಂಪಲ್ಲು. ಇದು ಗಣೇಶ ಬಂದ್ಬಿಟ್ಟು ಒಂದು ಕೈಯಲ್ಲಿ ಪೆನ್ನು, ಒಂದು ಕೈಯಲ್ಲಿ ಬುಕ್ ಇಟ್ಕೊಂಡಿರೋ ಥರ. ಯಾರ್ಯಾರು
ವಿಸಿಟ್ ಕೊಡ್ತಾರೆ ಶ್ರೀಶೈಲಮ್ಮ, ಅವ್ರಿಗೆಲ್ಲ ಅಲ್ಲಿ ಬುಕ್ಕಲ್ಲಿ ಬರ್ಕೊಳ್ತಾರೆ ಅಂತ. ಯಾರು? ಗಣೇಶ ಬಂದಿರೋ ಸಾಕ್ಷಿ ಒದಗಿಸೋಕ್ಕೆ. ಮತ್ತಿಲ್ಲೇ ಹತ್ರದಲ್ಲಿ ಒಂದು ಚಿಕ್ಕರೇಶ್ವರ ಟೆಂಪಲ್ ಇದೆ, ಅಲ್ಲಿ ಹೋಗಿ ವಿಸಿಟ್ ಮಾಡಿದ್ರೆ ನಿಮ್ಮದು ಏನು ಇದು ಪುನರ್ಜನ್ಮ ಸೈಕಲ್ ಇದೆ, ಅದರಿಂದ ಮುಕ್ತಿ ಪಡಿತೀರಾ ಅಂತ ಹೇಳ್ತಾರೆ. ನೋಡಿ ಅಲ್ಲಿ ಶಿವ ಪಾರ್ವತಿ ಮತ್ತು ಮಧ್ಯ ಕಾರ್ತಿಕೇಯ ಅಂದರೆ ಸುಬ್ರಹ್ಮಣ್ಯ. ಅದಕ್ಕೂ ಒಂದು ಕಥೆ ಇದೆ. ಇಲ್ಲಿ ಶಿವ ಪಾರ್ವತಿ ಗಣೇಶನಿಗೆ ಹೆಣ್ಣು ತಂದು ಸಿದ್ಧಿ ಮತ್ತು ಬುದ್ಧಿ ಅಂತ ತಂದ್ಬಿಟ್ಟು ಮದುವೆ ಮಾಡ್ತಾರೆ. ಆವಾಗ ಪ್ರಪಂಚ ಪರ್ಯಟನೆ ಮಾಡು ಅಂತ ಹೇಳಿದಾಗ ಆವಾಗ ಇವ್ನು ಕಾರ್ತಿಕೇಯ ಪ್ರಪಂಚ ಪರ್ಯಟನೆ ಮುಗಿಸ್ಕೊಂಬಂದು ಸಿಟ್ಟಾಗ್ಬಿಟ್ಟು ಅವನು ಬಂದ್ಬಿಟ್ಟು ಇಲ್ಲಿ ಅದು ಪಳನಿ ಹತ್ರ ಬಂದ್ಬಿಟ್ಟು ಭೂಲೋಕದಲ್ಲಿ ಸೆಟ್ಲಾಗೋದು. ಆಮೇಲೆ ಶಿವ ಪಾರ್ವತಿ ಅವನಿಗೆ ಸಮಾಧಾನ ಮಾಡೋಕ್ಕೆ ಇಲ್ಲಿ ಬಂದಿರೋದು ಅಂತ. ಇದು ಶ್ರೀಶೈಲಮಲ್ಲಿ ಅವ್ರು ಬಂದಿದ್ರು ಅಂತ ಒಂದು ಕತೆ. ಇದು ದೇವಸ್ಥಾನಕ್ಕೆ ನಮ್ಮ ಕರ್ನಾಟಕ ನಾರ್ತ್ ಸೈಡಿಂದ ಸುಮಾರು ಜನ ಬರ್ತಾರೆ. ಮತ್ತು ಅಲ್ಲಿ ಉಳ್ಕೊಳ್ಳೋಕ್ಕೆ ಅವ್ರದ್ದು ಮ್ಯಾನೇಜ್ಮೆಂಟ್ ರೂಮ್ಗಳಿದ್ದಾವೆ. ಸೊ ಮೊದಲೇ ಬುಕ್ ಮಾಡ್ಕೊಂಬರ್ಬೇಕು. ಅದು ಬಿಟ್ಟರೆ ಇದಾವೆ ಡಾರ್ಮೆಟ್ರಿಗಳು. ಸೊ ಸಿಂಗಲ್ ಆಗಿ ಬಂದವರೆ ಎಲ್ಲ ಡಾರ್ಮೆಟ್ರಿಲಿ ಉಳ್ಕೋಬೋದು. ಅದು ಸುತ್ತಮುತ್ತ ನೋಡೋಕ್ಕೊಂದು 5-6 ಜಾಗ ಇದ್ದಾವೆ. ಇಲ್ಲಿ ಕೃಷ್ಣಾ ನದಿಗೆ ಪಾತಾಳಗಂಗಾ ಅಂತ ಹೇಳ್ತಾರೆ. ಇದು ಪಾತಾಳಗಂಗಾ ಅಲ್ಲಿ ಹೋಗೋಕ್ಕೆ ಮೆಟ್ಲಿದ್ದಾವೆ, 800 ಚಿಲ್ಲರೆ ಮೆಟ್ಲಿದ್ದಾವೆ. ಅದು ಇಳಿದು ಹೋಗ್ಬೇಕು. ಅವೆಲ್ಲ ವಿಜಯನಗರ ಕಾಲದಲ್ಲಿ ಮಾಡಿರೋದು. ದೇವಸ್ಥಾನ 2ನೇ ಶತಮಾನದಿಂದನೂ ಇದೆ ಇತಿಹಾಸದ ಪ್ರಕಾರ. ಆದರೆ ಜಾಸ್ತಿ ಡೆವಲಪ್ ಆಗಿರೋದೆಲ್ಲ ಈ ವಿಜಯನಗರ ಟೈಮಲ್ಲಿ. ನೋಡಿ ಇಲ್ಲಿ ಲಡ್ಡು ಪ್ರಸಾದ ಕೌಂಟ್ರು. ಈ ಕಡೆ ಹೈದ್ರಾಬಾದ್ ಸೈಡಿಂದ ಬಂದವಲ್ಲ, ಈ ಸೈಡ್ ಪಾರ್ಕ್ ಮಾಡಿ ಇಲ್ಲಿಂದ ಹೋಗ್ತಾ ಇದ್ದೀವಿ. ಬೆಂಗಳೂರು ಕಡೆಯಿಂದ ಬಂದರೆ ಇನ್ನೊಂದು ಎಂಟ್ರೆನ್ಸ್ ಆ ಕಡೆಯಿಂದ ಬರ್ತೀರ. ಬಟ್ ಎಲ್ಲಿ ಬಂದರೂ ಟಿಕೆಟ್ ಕೌಂಟ್ರಿಗೆ ಇಲ್ಲೇ ಬರಬೇಕು. ನೋಡಿ ಇಲ್ಲಿದೆ ನೋಡಿ, ಇಲ್ಲಿಂದ ದರ್ಶನಕ್ಕೆ ದಾರಿ. ಅಂದರೆ ಇದು ಫ್ರೀ ದರ್ಶನ ಅಲ್ಲ, ಇದು ಶೀಘ್ರ ದರ್ಶನ, ಅತಿ ಶೀಘ್ರ ದರ್ಶನ ಆ ದಾರಿ. ಅಲ್ಲಿಂದ ಹೋಗಿ ಒಳಗೆಲ್ಲ ವಿಡಿಯೋ ಮಾಡೋಂಗಿಲ್ಲ. ಸೊ ಈಗೆಲ್ಲ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಇದು ದೇವಸ್ಥಾನದ ಕಾಂಪೌಂಡು. ಸುತ್ತಲೂ ಈ ಥರ ಒಂದು 30 ಅಡಿ ಎತ್ತರದ ಕಾಂಪೌಂಡ್ ಇದೆ. ಆ ಗೋಡೆ ಮೇಲೆಲ್ಲ ಇದು ಸ್ಕಲ್ಪ್ಚರ್ಸು ಕೆತ್ತಿದ್ದಾರೆ. ಅದೇ ದೇವಸ್ಥಾನ ಒಳಗೆ ಇನ್ನೂ ಸುಮಾರು ದೇವಸ್ಥಾನಗಳಿದ್ದಾವೆ. ಮೇನ್ ಬಂದ್ಬಿಟ್ಟು ಇದು ಮಲ್ಲಿಕಾರ್ಜುನ ಮತ್ತು ಬ್ರಹ್ಮರಾಮ ದೇವರು. ಮತ್ತು ಇದು ಒಂದು ಸಹಸ್ರಲಿಂಗ ದೇವಸ್ಥಾನ ಇದೆ. ಅದು ರಾಮ ಇಲ್ಲಿ ಬಂದು ಸ್ಥಾಪನೆ ಮಾಡಿರೋದು ಅಂತ ಇದೆ. ನೆಕ್ಸ್ಟ್ ಪಾಂಡವರು ಬಂದಾಗ ಅವರು ಒಂದೊಂದು ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ.
ಒಂದು ನಂದಿ, ದೊಡ್ಡ ನಂದಿ ವಿಗ್ರಹ ಇದೆ. ನೋಡಿ, ಇದು ಬಂದ್ಬಿಟ್ಟು ಒಟ್ಟು 4 ಗೋಪುರ ಇದೆ ಈ ಥರ, ಎಲ್ಲ 4 ದಿಕ್ಕಿಗೆ. ನಾವು ದರ್ಶನ ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿಂದ ಎಕ್ಸಿಟ್ ಆಗೋದು. ದೇವಸ್ಥಾನ ದೇವ್ರು ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಅಂತ. ಇದು ಮೋಸ್ಟ್ಲಿ ಇದು ಸೌತ್ ಸೈಡು ಗೋಪುರ ಅನ್ಸುತ್ತೆ. ನೋಡಿ, ಎಲ್ಲ ದರ್ಶನ ಮುಗಿಸ್ಕೊಂಡು ಇಲ್ಲಿಂದ ಎಕ್ಸಿಟ್ ಆಗ್ತಾ ಇರೋದು. ಆದರೆ ಇಲ್ಲಿ 2 ಪೀಠ, ಏನು ಶಕ್ತಿಪೀಠ ಮತ್ತು ಜ್ಯೋತಿರ್ಲಿಂಗ 2 ಒಟ್ಟಿಗೆ ಇರೋದ್ರಿಂದ ಭಕ್ತರು ಜಾಸ್ತಿ. ನೋಡಿ, ಅಲ್ಲೆಲ್ಲ ಗೋಪುರ ಕಾಣ್ತಿದೆಯಲ್ಲ, ಅಲ್ಲಿ ಗೋಪುರ ಆ ಕಡೆ ಒಂದು, ಒಟ್ಟು 4 ಗೋಪುರ ಇದೆ. ಮಧ್ಯ ಅದು ದೇವಸ್ಥಾನದ ಗೋಪುರ. ಇದು ದೇವಸ್ಥಾನ ಒಳಗೆ ಅದು ಶ್ರೀಶೈಲ ಮೇನ್ ಮಲ್ಲಿಕಾರ್ಜುನ ದೇವಸ್ಥಾನ ಲಿಂಗಾಕಾರದಲ್ಲಿದೆ. ಮೇಲ್ಗಡೆ ಒಂದು ಹಾವಿಂದು ಎಡೆ ಎತ್ಕೊಂಡಿರೋದು, ಸಣ್ಣದು ಲಿಂಗ. ಇದು ನೋಡಿ, ಇದು ಈ ಕಡೆ ಎಂಟ್ರೆನ್ಸ್ ಇತ್ತು. ಸುತ್ತಮುತ್ತ ಎಲ್ಲ ಅಲ್ಲಿ ಹೋಟ್ಲುಗಳೆಲ್ಲ ಅವು ಇದ್ರದ್ದು, ಯಾರು ದೇವಸ್ಥಾನದವ್ರದ್ದು. ಇದೆಲ್ಲ ನೋಡ್ಕೊಂತಿರೋದು ಈಗ ಆಂಧ್ರ ಪ್ರದೇಶ ಗೌರ್ಮೆಂಟು. ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ನಮಸ್ಕಾರ.